ICC T20 ವರ್ಲ್ಡ್ ಕಪ್ನ ಒಂದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಸೆಮಿಫೈನಲ್ ಪಂದ್ಯ ಇಂದು ಕುತೂಹಲ ಮೂಡಿಸ್ತಾ ಇದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ರಿಕೆಟ್ ಅಭಿಮಾನಿಗಳು ಇಲ್ಲಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಇವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ಇದೆ, ಯಾರು ಗೆಲ್ತಾರೆ ಸರ್? ಅಫ್ಕೋರ್ಸ್ ಇಂಡಿಯಾದವರೇ ಗೆಲ್ತಾರೆ. ಈಗಿರೋ ಫಾರ್ಮ್ ನೋಡಿದ್ರೆ ಇಂಡಿಯಾದವರೇ ಗೆಲ್ಲಬೇಕು. ಆಮೇಲೆ ಹೋಮ್ ಕಂಡೀಷನ್ ಖಂಡಿತ ಅವ್ರಿಗೆ ಸಪೋರ್ಟ್ ಮಾಡುತ್ತೆ. ಇನ್ನು ಇಂಗ್ಲೆಂಡ್ ಬಂದರೆ ಇಂಗ್ಲೆಂಡ್ನವರು ಆಡಿರೋ ಮ್ಯಾಚಲ್ಲಿ ಅಷ್ಟೊಂದು ಪರ್ಫಾರ್ಮ್ ಮಾಡಿಲ್ಲ ಅವ್ರ ಆಲ್ರೌಂಡರ್ಸ್ ಕೂಡ. ಸೊ ಇಂಡಿಯಾಗೆ ಒಳ್ಳೆ ಒಂದು ಅಡ್ವಾಂಟೇಜು ಇದೆ, ಯಾಕಂದರೆ ಹೋಮ್ ಗ್ರೌಂಡಲ್ಲಿ ಆಡ್ತಿರೋದ್ರಿಂದ ಈ ಕ್ರೌಡ್ ಸಪೋರ್ಟ್ ಇರುತ್ತೆ, ಕಂಡೀಷನ್ ಸಪೋರ್ಟ್ ಇರುತ್ತೆ. ಸೊ ಖಂಡಿತ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ನಮ್ಮ ಆಟಗಾರರು ಸರ್, ಪ್ರಮುಖವಾಗಿ ಸಂಜು ಸ್ಯಾಮ್ಸನ್ ಇದ್ದಾರೆ, ಅಕ್ಷರ್ ಪಟೇಲ್ ಇದ್ದಾರೆ, ಅವರೆಲ್ಲ ಹೇಗೆ ಆಡ್ಬೋದು ಸರ್? ನಮ್ಮಲ್ಲಿ ಟಾಪ್ ಆರ್ಡರ್ ಸ್ವಲ್ಪ ಫೇಲ್ ಆಗಿದೆ ಅಭಿಷೇಕ್ ಶರ್ಮಾ ಅವರಿಂದಾಗಿ. ಬಟ್ ಐ ಥಿಂಕ್ ಅವ್ರು ಇವತ್ತು ಆ ನಿಕ್ ಏನಾದರೂ ಕಂಡುಹಿಡ್ಕೊಂಡ್ರೆ ಒಳ್ಳೆ ಸ್ಟ್ರಾಂಗ್ ಬ್ಯಾಟಿಂಗ್ ಓಪನಿಂಗ್ ಸಿಕ್ಕರೆ ಖಂಡಿತ ಮಿಡ್ಲ್ ಆರ್ಡರ್ ತುಂಬ ಸ್ಟ್ರಾಂಗ್ ಇದೆ ನಮ್ಮದು. ಸೂರ್ಯಕುಮಾರ್ ಯಾದವ್ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಇದ್ದಾರೆ, ಶಿವಮ್ ದೂಬೆ ಇದ್ದಾರೆ, ಅಕ್ಷರ್ ಪಟೇಲ್ ಇದ್ದಾರೆ. ಸೊ ನಮ್ಮ ಬ್ಯಾಟಿಂಗ್ ಡೆಪ್ತ್ ಇದೆ. ಖಂಡಿತ ಇಂಡಿಯಾ ಮಿಡ್ಲ್ ಆರ್ಡರ್ ಸ್ಟ್ರಾಂಗ್ ಇದೆ. ಓಪನಿಂಗ್ ಚೆನ್ನಾಗಿ ಸಿಕ್ತು ಅಂದರೆ ಒಳ್ಳೆ ಸ್ಕೋರ್ ಮಾಡ್ತೀವಿ. ಅಕಸ್ಮಾತ್ ನಮಗೆ ಸ್ಕೋರ್ ಟಾರ್ಗೆಟ್ ಕೊಟ್ಟರೆ ಖಂಡಿತ ಡಿಫೆಂಡ್ ಮಾಡೋಷ್ಟು ಸ್ಟ್ರೆಂತ್ ನಮ್ಮಲ್ಲಿದೆ. ಸರ್, ಫಸ್ಟ್ ಟಾಸ್ ಗೆದ್ದು ಬ್ಯಾಟ್ ಮಾಡಿದ್ರೆ ಚೆನ್ನಾಗಿ ಸರ್, ಬಾಲ್ ಮಾಡಿದ್ರೆ ಚೆನ್ನಾಗಿ? ಮುಂಬೈಯಲ್ಲಿ ಏನಾಗುತ್ತೆ ಅಂದರೆ ಇಟ್ಸ್ ಡ್ಯೂ ಫ್ಯಾಕ್ಟರ್ ಬರುತ್ತೆ. ಸೊ ಹಾಗಾಗಿ ಜನರಲಾಗಿ ಏನು ಮಾಡ್ತಾರೆ ಅಂದರೆ ಚೇಸೇ ತೊಗೊಳ್ತಾರೆ. ಟಾರ್ಗೆಟ್ ಎಷ್ಟು ಕೊಟ್ಟರು ಚೇಸ್ ಮಾಡ್ಬೋದು, ಗ್ರೌಂಡ್ ಸ್ಮಾಲ್ ಇದೆ. ಆಮೇಲೆ ಡ್ಯೂ ಫ್ಯಾಕ್ಟರ್ ಬಂತು ಅಂದರೆ ಬಾಲ್ ಗ್ರಿಪ್ ಸಿಗಲ್ಲ. ಸೊ ಆಮೇಲೆ ಮುಂಬೈ ಇಂಡಿಯನ್ಸಲ್ಲಿ ಆಡಿರೋಂಥ ಇಶಾನ್ ಕಿಶನ್ ಇದ್ದಾರೆ, ಆಮೇಲೆ ಹಾರ್ದಿಕ್ ಪಾಂಡ್ಯ ಇದ್ದಾರೆ, ಸ್ಕೈ ಇದ್ದಾರೆ. ಸೊ ಅವ್ರಿಗೆ ಕಂಡೀಷನ್ ಗೊತ್ತಿರೋದ್ರಿಂದ ಇಲ್ಲಿ ಈಸಿ ಟು ಚೇಸ್ ಅಂತ ಅನಿಸುತ್ತೆ. ಸೊ ಅಪ್ ಟು ದ ಕ್ಯಾಪ್ಟನ್. ಸರ್, ಇವಾಗ ಸೆಮಿಫೈನಲ್ ಇದೆ, ಸೆಮಿಫೈನಲ್ ಗೆದ್ದರೆ ಫೈನಲ್ ಎಲ್ಲ ಇರುತ್ತೆ, ಆಗ ನ್ಯೂಜಿಲ್ಯಾಂಡ್ ಜೊತೆ ಇರುತ್ತೆ, ಅದು ಕುತೂಹಲ ಇರುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ನ್ಯೂಜಿಲ್ಯಾಂಡ್ ನಿನ್ನೆ ಸರ್ಪ್ರೈಸ್ ಅವರು. ಎಲ್ಲರ ಪ್ರಿಡಿಕ್ಷನ್ ಇದ್ದಿದ್ದು ಏನಂದರೆ ಸೌತ್ ಆಫ್ರಿಕಾ ಗೆಲ್ಬೋದು ಅಂತ. ಅಷ್ಟು ತುಂಬ ಚೆನ್ನಾಗಿ ಆಡಿದ್ರು ಅವರು. ಬಟ್ ನಿನ್ನೆ ನ್ಯೂಜಿಲ್ಯಾಂಡ್ ಆಡಿರೋದು ರೀತಿ ನೋಡಿದ್ರೆ ಇಟ್ ವಿಲ್ ಬಿ ಎ ವೆರಿ ಡಿಫಿಕಲ್ಟ್ ಕಂಟೆಸ್ಟ್ ಅನಿಸುತ್ತೆ ಫೈನಲ್ಗೆ. ಇಂಡಿಯಾ ಜೊತೆಗೆ ಒಂದು ಒಳ್ಳೆ ಕ್ರಿಕೆಟಿಂಗ್ ಗೇಮ್ ಇರುತ್ತೆ ಅನಿಸುತ್ತೆ. ಯಾಕಂದರೆ ಅವ್ರ ಬ್ಯಾಟಿಂಗ್ ತುಂಬ ಸ್ಟ್ರಾಂಗ್ ಇದೆ. ಫೆನ್ ಅಲ್ಲೇ ನೆನ್ನೆ ಆಡಿದ್ದು ನೋಡಿದ್ರೆ ಈಸ್ ಇನ್ ಪೀಕ್ ಫಾರ್ಮ್ ಅನಿಸುತ್ತೆ. ಬಟ್ ನಮ್ಮಲ್ಲಿ ಬುಮ್ರಾ ಕೂಡ ಇದ್ದಾರೆ, ನಮ್ಮಲ್ಲಿ ಇವರು ಯಾರು ವರುಣ್ ಚಕ್ರವರ್ತಿ ಇರೋದ್ರಿಂದ ಸೊ ವಿ ಕ್ಯಾನ್ ಬೀಟ್ ದೆಮ್ ಇನ್ ದ ಫೈನಲ್. ಮತ್ತೊಬ್ಬರು ಕ್ರಿಕೆಟ್ ಅಭಿಮಾನಿ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಇವತ್ತು ಹೇಳಿ ಸರ್, ಇವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ಇದೆ, ಏನು ಹೇಳ್ತೀರಿ ಸರ್? ಸರ್, ಆಲ್ಮೋಸ್ಟ್ ಇಂಡಿಯಾ ವಿನ್ ಆಗುತ್ತೆ. ಅಭಿಷೇಕ್ ಶರ್ಮಾ ಫಾರ್ಮಿಗೆ ಬರಬೇಕು ಅಷ್ಟೇ. ಅಭಿಷೇಕ್ ಶರ್ಮಾ ಫಾರ್ಮಿಗೆ ಬಂದರೆ ನಮಗೆ ಸ್ಕೋರ್ ಇನ್ನೂ ಜಾಸ್ತಿ ಸಿಗುತ್ತೆ. ನೋಡೋಣ, ವೆಯ್ಟ್ ಮಾಡೋಣ. ಹೀಗೆ ಬ್ಯಾಟರ್ ಜೊತೆಗೆ ಬೌಲರ್ಸ್ ಕೂಡ ಒಂದು ಮಹತ್ವದ ಪಾತ್ರ ಆಗುತ್ತೆ ಸರ್. ಯಾವ್ಯಾವ ಬೌಲರ್ ಹೇಗೆ ಆಡ್ಬೋದು ಸರ್? ಸರ್, ವರುಣ್ ಚಕ್ರವರ್ತಿ ಅವರು ಬಾಲ್ ಚೆನ್ನಾಗಿರುತ್ತೆ. ನೋಡೋಣ ಹೆಂಗೆ ಅಂತ ವೆಯ್ಟ್ ಮಾಡೋಣ. ನಾವು ನಿಂತರ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಹೆಂಗೆ ಅಂತ. ಅಕ್ಷರ್ ಪಟೇಲ್ ಕೂಡ ಇದ್ದಾರೆ, ಅದ್ರ ಅವ್ರ ಬಗ್ಗೆ ಸರ್, ಅವ್ರದ್ದು ಯಾವಾಗ ಚೆನ್ನಾಗಿ ಆಗ್ತಾರೋ ಅಂತ ಗೊತ್ತಿಲ್ಲ. ನೋಡೋಣ, ಚೆನ್ನಾಗಿ ವೆಯ್ಟಿಂಗ್ ಮಾಡ್ತೀವಿ ನಾವು, ಅದಕ್ಕೆ ವೆಯ್ಟ್ ಮಾಡ್ತೀವಿ. ನೋಡೋಣ ಹೆಂಗಿದೆ. ಅವರು ಚೆನ್ನಾಗಿ ಮಾಡ್ತಾರೆ, ಸಿಂಗ್ ಆಗುತ್ತೆ. ವೆಯ್ಟ್ ಮಾಡಿ ನೋಡೋಣ ಹೆಂಗೆ ಅಂತ. ನಮ್ಮವ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಎಷ್ಟು ಒಂದು ಟಾರ್ಗೆಟ್ ಕೊಡುವ ನಿರೀಕ್ಷೆ ಇದೆ ಸರ್ ನಿಮಗೆ? ಸರ್, 200+ ಬರಬೇಕು. ಹಂಗಿದ್ರೆ ಟೈಟ್ ಇರುತ್ತೆ ಮ್ಯಾಚು. 200+ ಕಡಿಮೆ ಆದರೆ ಏನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಸೆಮಿಫೈನಲ್ ನಿನ್ನೆ ನೋಡಿದ್ರೆ ಅಲ್ವಾ, ಸೌತ್ ಆಫ್ರಿಕಾ ನ್ಯೂಜಿಲ್ಯಾಂಡು 170 180 ಎಲ್ಲ ಸಾಕಾಗಲ್ಲ. 200+ ಬರಬೇಕು ಸ್ಕೋರು. ಅಂದರೆ ಒಂದು ಟಫ್ ಮ್ಯಾಚ್ ಇರುತ್ತೆ. ನೋಡೋಣ. ಕ್ರಿಕೆಟ್ ಅಭಿಮಾನಿದ್ದಾರೆ, ಎಷ್ಟು ಎರಡು ಮಾತು ಹೇಳಿ ಸರ್. ಮ್ಯಾಚ್ ಇದೆ ಸರ್, ಏನು ಹೇಳ್ತೀರಿ ಸರ್? ಅದೇ ಅಭಿಷೇಕ್ ಶರ್ಮಾ ಬದಲು ರಿಂಕು ಸಿಂಗ್ ಆಡ್ತಾ ಇದ್ದಾರೆ. ರಿಂಕು ಸಿಂಗ್ ಆಡಿ ಅದು ಏನು ಇದಿದೆ ಪರ್ಫಾರ್ಮೆನ್ಸ್ ತೋರಿಸ್ಬೇಕು ಅವರು. ಹಾಂ, ಓಕೆ ಸರ್, ಥ್ಯಾಂಕ್ಸ್. ಯಾರು ಬ್ಯಾಟ್ ಮಾಡ್ಬೋದು ಸರ್, ಯಾರು ಬಾಲ್ ಮಾಡ್ಬೋದು ಸರ್? ಇಂಡಿಯಾ ಬ್ಯಾಟಿಂಗ್ ಆಡಿದ್ರು ಚೆನ್ನಾಗಿರುತ್ತೆ, ಇಂಗ್ಲೆಂಡ್ ಬ್ಯಾಟಿಂಗ್ ಆಡಿದ್ರು ಪರವಾಗಿಲ್ಲ, ಯಾರು ಆಡಿದ್ರು ಪರವಾಗಿಲ್ಲ. ಆ ಮ್ಯಾಚ್ ಏನಿದೆ ಅದು ತಕ್ಕನಾಗಿ ಆಡ್ಬೇಕು ಅವ್ರು ಅಷ್ಟೇ. ಬ್ಯಾಟಿಂಗ್ ಫಸ್ಟ್ ಆಡ್ತಾರೆ ಅಂತ ಅಂದ್ಬಿಟ್ಟು ಇದಾಗೋದಿಲ್ಲ. ಸ್ಕೋರ್ ಏನಿತ್ತು ಅಂತಂದ್ರೆ ಅದನ್ನು ಡಿಫೀಟ್ ಮಾಡಬೇಕು. ಅದು ಇದಾಯಿತು ಅಂತಂದರೆ ಯಾರು ಇದಾದರೂ ಇಂಡಿಯಾ ವಿನ್ ಆಗೇ ಆಗುತ್ತೆ ಇವತ್ತು. ನಿಮ್ಮ ಫೇವ್ರೇಟ್ ಕ್ರಿಕೆಟರ್ ಯಾರು ಸರ್? ಸರ್, ಬಿಫೋರ್ ಇದ್ದಿದ್ದು ಸಚಿನ್ ತೆಂಡೂಲ್ಕರ್, ಇವಾಗ ಅಟ್ ಪ್ರೆಸೆಂಟ್ ಹಾರ್ದಿಕ್ ಪಾಂಡ್ಯ. ಇದಾಗಿತ್ತು ಕ್ರಿಕೆಟ್ ಅಭಿಮಾನಿಗಳ ಮಾತು. ಟಾಸ್ ಯಾರೇ ಗೆದ್ಲಿ ನಮ್ಮ ಇಂಡಿಯಾ ಮಾತ್ರ ಗೆಲ್ಲೇಬೇಕು. ಏನು ಬ್ಯಾಟರ್ಸ್ ಇರ್ತಾರೆ, ಅವರು ಉತ್ತಮವಾಗಿ ಒಂದು ಪ್ರದರ್ಶನ ನೀಡಿ ಇಂಗ್ಲೆಂಡನ್ನು ಸೋಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನಾನು ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.